ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಕ್ರಿಕೆಟ್ ಫ್ಯಾನ್ಸ್ಗಳ ಜೊತೆಗೆ ಇವಾಗ BCCIಗೂ ಕೂಡ ಒಂದು ಗೊಂದಲ ಸೃಷ್ಟಿಯಾಗಿದೆ. ಕಾರಣ ಏನಂತಂದ್ರೆ ಮುಂಬರುವ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಯಾರನ್ನ ಕ್ಯಾಪ್ಟನ್ ಮಾಡಬೇಕು, ಭಾರತ ತಂಡದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದು ಕೂಡ ಈಗ BCCI ಜೊತೆಗೆ ಫ್ಯಾನ್ಸ್ಗೂ ಕೂಡ ಗೊಂದಲ ಶುರುವಾಗಿದೆ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಾಸ್ ಟಿವಿಯ ಮುಖ್ಯಸ್ಥರಾದಂತಹ ಕಿರಣ್ ಕುಮಾರ್ DK ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತೀರ್ಥ. ಸರ್, ನಿಮಗೆ ಗೊತ್ತಿದೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ತಗೊಂಡ್ರು. ಇವಾಗ ಮುಂಬರುವ ಇಂಗ್ಲೆಂಡ್ ಸರಣಿಗೆ ಯಾರು ಭಾರತ ತಂಡಕ್ಕೆ ಕ್ಯಾಪ್ಟನ್ ಆಗ್ತಾರೆ? ರೋಹಿತ್ ಶರ್ಮಾ ರಿಟೈರ್ಮೆಂಟ್ ತಗೋಬೇಕಾಗಿತ್ತು, ತಗೊಂಡಿಲ್ಲ ಅಂದ್ರು ಅವರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸ್ತಾ ಇದ್ರು, ಅದರಲ್ಲೇನು ಡೌಟ್ ಇಲ್ಲ. ಈಗ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ಬಹಳ ಕುತೂಹಲ ಭರಿತವಾದ ಕ್ವಶನ್. ಅಟ್ ಪ್ರೆಸೆಂಟ್ BCCIಗೂ ಈ ಬಗ್ಗೆ ಕ್ಲಾರಿಟಿ ಇದ್ದಂಗಿಲ್ಲ. ಬಹಳಷ್ಟು ಮೀಡಿಯಾಗಳು ಶುಭ್ಮನ್ ಗಿಲ್ ಮುಂದಿನ ಕ್ಯಾಪ್ಟನ್ ಅಂತ ಹೇಳ್ತಿದ್ದಾರೆ. ಮೇ ಬಿ ಗಿಲ್ ಕ್ಯಾಪ್ಟನ್ ಆಗ್ಬಹುದು. ಬಟ್ ಈ ಸಿಚುವೇಶನ್ ಒಂದೊಂದ್ ದಿನಕ್ಕೂ ಹೇಗ್ ಬೇಕಾದ್ರೂ ಬದಲಾಗ್ತಾ ಇರಬಹುದು. ಇಂಡಿಯಾ ಪಾಕ್ ಯುದ್ಧ ಮಾಡ್ಬಿಟ್ಟು ಅಂತ ಹೇಳ್ತಾ ಇದ್ರು, ನೆಕ್ಸ್ಟ್ ಸ್ವಲ್ಪ ಹೊತ್ತಿಗೆನೆ ಕದನ ವಿರಾಮ ಘೋಷಣೆ ಆಯ್ತಲ್ಲ, ಆ ತರ ಯಾವಾಗ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಬದಲಾಗ್ಬೋದು. ಚಾನ್ಸ್ ಅಂತ ಬಂದಾಗ 4 ಪ್ಲೇಯರ್ಸ್ ಈ ರೇಸ್ ಅಲ್ಲಿ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ, KL ರಾಹುಲ್, ರಿಷಬ್ ಪಂತ್, ಇವ್ರು 4 ಜನರನ್ನ ಬಿಟ್ಟು ಇನ್ಯಾರನೋ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಇವ್ರು 4 ಜನರಲ್ಲಿ ಆ ಪೈಪೋಟಿ ಕಾಣಿಸ್ತಾ ಇದೆ. ಅಂದ್ರೆ ಈ ಪರ್ಟಿಕ್ಯುಲರ್ ಇವ್ರ 4 ಜನ ಏನಕ್ಕೆ, ಅಂದ್ರೆ ಈ ಪೈಪೋಟಿ ಈ 4 ಜನ ಮಧ್ಯೆ ಏನಕ್ಕೆ ಕಾರಣ ಇರ್ಬೋದು? ಒಂದು ಸೀನಿಯಾರಿಟಿನೂ ಕೂಡ ಇರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು. ಸೊ ಅದನ್ನ ಬಿಟ್ಟು ಯೂತ್ಸ್ಗೆ ಯಾಕೆ ಚಾನ್ಸ್ ಕೊಡಬಾರ್ದು? ಈ ಒಂದು ಎಕ್ಸ್ಪೆರಿಮೆಂಟ್ ತರ. ಹೌದು, ಯೂತ್ಸ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಧೋನಿ ಕ್ಯಾಪ್ಟನ್ ಆದಾಗ ಅವರೇನು ಸೀನಿಯರ್ ಪ್ಲೇಯರ್ ಅಲ್ಲ. ಅದೇ ರೀತಿ ಕೊಹ್ಲಿ ಟೆಸ್ಟ್ ಕ್ಯಾಪ್ಟನ್ಸಿ ತಗೊಂಡಾಗ 2011ಗೆ ಅವರು ಟೆಸ್ಟ್ ಪದಾರ್ಪಣೆ ಮಾಡ್ತಾರೆ. 2014 ಕ್ಯಾಪ್ಟನ್ ಆಗ್ತಾರೆ. ಇನ್ನೂ ಹಿಂದಕ್ಕೆ ಬೇರೆ ಬೇರೆ ಟೀಮ್ಗಳನ್ನ ನೋಡಿದ್ರೆ ಗ್ರೇಮ್ ಸ್ಮಿತ್ ಎಲ್ಲ ತುಂಬಾ ಸಣ್ಣ ಏಜ್ ಅಲ್ಲಿ ಅರೌಂಡ್ 2021 ಇದ್ದಾಗಲೇ ನ್ಯಾಷನಲ್ ಟೀಮ್ ಅನ್ನ ಕ್ಯಾಪ್ಟನ್ ಆಗಿ ಮುಂದಕ್ಕೆ ಕರ್ಕೊಂಡು ಹೋಗುವಂತ ಅವಕಾಶ ಸಿಗುತ್ತೆ. ಯಂಗ್ಸ್ಟರ್ಸ್ಗೆ ಕ್ಯಾಪ್ಟನ್ಸಿ ಕೊಡೋದೇನು ಹೊಸದಲ್ಲ, ಕೊಡ್ತಾರೆ. ಇಲ್ಲಿ ಟೆಸ್ಟ್ ಕ್ರಿಕೆಟ್ ಮೊದ್ಲಿದ್ದಂಗಿದೆ, ಆದ್ರೆ ಆಡೋ ಮನಸ್ಥಿತಿ ಸ್ವಲ್ಪ ಚೇಂಜ್ ಆಗಿದೆ. ಆದ್ರೆ ಟೆಸ್ಟ್ ಕ್ರಿಕೆಟ್ ಮೊದ್ಲಿದ್ದಂಗೆ ಇಲ್ಲ ಅಂತಲೇ ನಾವ್ ಯಾಕೆ ಅನ್ಕೋಬೇಕಂದ್ರೆ, ಮೊದಲು ಇಷ್ಟು ಸ್ಪೀಡ್ ಆಗಿ ರನ್ ಹೊಡಿತಿರ್ಲಿಲ್ಲ. ಅಲ್ಲಿ ಪ್ಲೇಯರ್ಸ್ ಎಲ್ಲ ಈ T20 ಪ್ರಭಾವ ಇರಲಿಲ್ಲ. ಅವಾಗ ಏನಾಗಿತ್ತು, ಒನ್ ಡೇ T20 ಪ್ರಭಾವ ಇವಾಗ ಜಾಸ್ತಿ ಆಗಿ ಹೊಡಿ ಆಟಗಾರರಾಗಿದ್ದಾರೆ. ಟೆಕ್ನಿಕಲಿ ಸೌಂಡ್ ಆಗಿರ್ಬೇಕು, ಸ್ಟ್ರಾಂಗ್ ಇರಬೇಕು, ಆ ತರದ ವಿಚಾರಗಳಿಗೆ ಈಗ ಒಂದಷ್ಟು ಗಮನ ಕಡಿಮೆ ಕೊಡ್ತಿದ್ದಾರೆ. ಬಟ್ ಟೆಸ್ಟ್ ಕ್ರಿಕೆಟ್ ಅದನ್ನ ಬಯಸುತ್ತೆ. ಯಾಕೆಂತಂದ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ರೆಡ್ ಬಾಲ್ ಅಥವಾ ಈ ನೈಟ್ ಹೊನಲು ಬೆಳಕಿನ ಮ್ಯಾಚ್ ಆಡಿದ್ರೆ ಪಿಂಕ್ ಬಾಲ್, ಇವುಗಳಲ್ಲೆಲ್ಲ ತುಂಬಾ ಸೀಮ್ ಇರುತ್ತೆ, ಸ್ವಿಂಗ್ ಇರುತ್ತೆ, ಬೌನ್ಸ್ ಇರುತ್ತೆ. ಅದರಲ್ಲೂ ಕೂಡ ಈ ವಿದೇಶದ ಪಿಚ್ಗಳಲ್ಲಿ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಈ ಪಿಚ್ಗಳಲ್ಲಿ, ಸೌತ್ ಆಫ್ರಿಕಾ ಪಿಚ್ಗಳಲ್ಲಿ ನಮ್ಮ ಇಂಡಿಯನ್ಸ್ಗೆ ಬ್ಯಾಟಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಇಂಥ ಕಂಡೀಷನ್ ಅಲ್ಲಿ ಅನುಭವಿ ಮತ್ತು ಪ್ರೂವನ್ ಪ್ಲೇಯರ್ ಕ್ಯಾಪ್ಟನ್ ಆಗಿರೋದು ಒಳ್ಳೇದಾಗುತ್ತೆ. ಯಾಕೆಂದ್ರೆ ಆ ಪ್ಲೇಯರ್ಗೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ನ್ ಕಾನ್ಫಿಡೆನ್ಸ್ ಇರುತ್ತೆ, ಅವನಿಗೆ ತಂಡವನ್ನ ಮುನ್ನಡೆಸೋಕೆ, ಅವ್ನು ಚೆನ್ನಾಗಿ ರನ್ ಹೊಡಿತಾ ಇದ್ರೆ ಮುನ್ನಡೆಸೋಕೆ, ಅಥವಾ ಚೆನ್ನಾಗಿ ವಿಕೆಟ್ ತೆಗಿತಾ ಇದ್ರೆ ಮುನ್ನಡೆಸೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಟೀಮ್ ಇಂಡಿಯಾ ಸ್ಥಿತಿ ನೋಡಿದ್ರೆ ಏನಾಗಿತ್ತು, ಕೆಲವು ದಿನಗಳ ಮೊನ್ನೆವರೆಗೂ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಆಗಿ ಹೋಗ್ಬೋದು ಅಂತ ಇತ್ತು. ಸಡನ್ ಆಗಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ತಗೊಂಡ ನಂತರ ಇವ್ರ ಜೊತೆಗೆ ವಿರಾಟ್ ಕೊಹ್ಲಿ ಹೆಸರು ಬಂತು. ವಿರಾಟ್ ಕೊಹ್ಲಿಗೆ ಮತ್ತೆ ಕ್ಯಾಪ್ಟನ್ಸಿ ಕೊಡ್ತಾರೆ, ಯಾಕೆಂದ್ರೆ ಅನುಭವಿಗಳಿಲ್ಲ, ಮುಂದಿನ ದಿನಗಳಲ್ಲಿ ಏನಾದ್ರು ಗಿಲ್ಲಕ್ ಕೊಡ್ಬೋದಾ, ಈ ತರದ್ ಬಂತು. ಈಗ ವಿರಾಟ್ ಕೊಹ್ಲಿ ಕೂಡ ರಿಟೈರ್ ತಗೊಂಡಿರೋದ್ರಿಂದ ಈಗ ಇರೋ ಆಪ್ಷನ್ಸ್ ಅವರು 4 ಜನ: ಶುಭ್ಮನ್ ಗಿಲ್, ಬುಮ್ರಾ, ರಾಹುಲ್, ಪಂತ್. ಈಗ ಒಬ್ಬೊಬ್ಬರಾಗ ನೋಡ್ಬಿಡೋಣ. ಈಗ ಬುಮ್ರಾ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಸ್ವಲ್ಪ ದಿನಗಳ ಹಿಂದೆ ಆಸ್ಟ್ರೇಲಿಯಾ ಸೀರೀಸ್ ಆಡ್ಬೇಕಾದ್ರೆ ವೈಸ್ ಕ್ಯಾಪ್ಟನ್ ಆಗಿ ಬುಮ್ರಾನ್ ಮಾಡಿರ್ತಾರೆ, ರೋಹಿತ್ ಶರ್ಮಾನ ಕ್ಯಾಪ್ಟನ್ ಆಗಿ ಮಾಡಿರ್ತಾರೆ. ಅದರ ಅರ್ಥ ಮುಂದಿನ ದಿನಗಳಲ್ಲಿ ರೋಹಿತ್ ಶರ್ಮಾ ರಿಟೈರ್ಡ್ ಆದ್ರೂ ಕೂಡ ಬುಮ್ರಾ ಟೀಮ್ ಇಂಡಿಯಾವನ್ನ ಮುನ್ನಡೆಸ್ತಾರೆ ಅಂತ. ಆದ್ರೆ ಏನಾಯ್ತು, ಬುಮ್ರಾಗೆ 5 ಮ್ಯಾಚ್ಗಳನ್ನ ಆಡೋಕೆ ಆಗ್ಲಿಲ್ಲ. ಲಾಸ್ಟ್ ಮ್ಯಾಚ್ ಗಾಯದಿಂದ ಹೊರಗೋಗ್ತಾರೆ. ಇವಾಗ್ಲೂ ಫಿಟ್ನೆಸ್ ಇಶ್ಯೂ ಇದೆ. ಬುಮ್ರಾಗೆ ಇಂಗ್ಲೆಂಡ್ ಸೀರೀಸಿಗೆ ಕ್ಯಾಪ್ಟನ್ ಆಗಿ ಕರ್ಕೊಂಡು ಹೋಗೋ ಸ್ಥಿತಿಲಿ ಇದಾರ ಅನ್ನೋದು ಡೌಟ್. ಅದು ಬಿಟ್ಟು ನೀನು ಎಷ್ಟ್ ಮ್ಯಾಚ್ ಆಡ್ತೀಯ ಅಷ್ಟ್ ಮ್ಯಾಚ್ ಕ್ಯಾಪ್ಟನ್ ಆಗಿರಪ್ಪ, ನೀನ್ ಇಲ್ದಾಗ ಇನ್ನೊಬ್ಬ ಯಾರೋ ಕ್ಯಾಪ್ಟನ್ಸಿ ಮಾಡ್ತಾನೆ ಅನ್ನೋ ಡಿಸಿಷನ್ ಗಳನ್ನ ತಗೋಬಹುದು. ಹಾಗಿದ್ದಾಗ ಏನಾಗುತ್ತೆ, ಬುಮ್ರಾನ ಕ್ಯಾಪ್ಟನ್ ಮಾಡಿ ಶುಭ್ಮನ್ ಗಿಲ್ ಅನ್ನ ವೈಸ್ ಕ್ಯಾಪ್ಟನ್ ಮಾಡಬಹುದು, ಅಥವಾ KL ರಾಹುಲ್ ನ ವೈಸ್ ಕ್ಯಾಪ್ಟನ್ ಮಾಡಬಹುದು. ಬುಮ್ರಾ ಯಾವ ಮ್ಯಾಚ್ ಅನ್ನ ಆಡಲ್ಲ, ಆ ಮ್ಯಾಚ್ ಅಲ್ಲಿ ಇವ್ರು ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ. ಬಟ್ ಅದು ಮೇಲ್ನೋಟಕ್ಕೆ ಸಾಧ್ಯತೆ ಕಡಿಮೆ ಇದೆ. ಯಾಕೆಂತಂದ್ರೆ ಬುಮ್ರಾಗೆ ಈಗ ಆ ಮಟ್ಟದ ಒತ್ತಡವನ್ನ ಕೊಡೋ ಕಂಡೀಷನ್ ಅಲ್ಲಿ ಇಲ್ಲ. ಅದ್ರ ಜೊತೆಗೆ ಬುಮ್ರಾನ ವೈಸ್ ಕ್ಯಾಪ್ಟನ್ ಮಾಡಲ್ಲ, ಅವ್ರ ಅನುಭವಿ ಪ್ಲೇಯರ್ ಆಗಿರೋದ್ರಿಂದ. ಗಿಲ್ ಅಥವಾ ಪಂತೋ ಯಾರೋ ಕ್ಯಾಪ್ಟನ್ ಆದ್ರೆ ಬುಮ್ರಾನ ವೈಸ್ ಕ್ಯಾಪ್ಟನ್ ಮಾಡಲ್ಲ, ಉಪನಾಯಕನ್ ಮಾಡಲ್ಲ. ಅದರಿಂದಾಗಿ ಮತ್ತಷ್ಟು ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋ ಚಾನ್ಸಸ್ ಕಡಿಮೆ. ಬುಮ್ರಾನ ಈ ಕ್ಯಾಪ್ಟನ್ಸಿ ರೇಸ್ ಇಂದ ಹೊರಗಿಡಬಹುದು ಅಂತ ಕಾಣಿಸುತ್ತೆ. ಅದ್ರ ಆಚೆಗೆ ಮುಂಬೈ ಲಾಬಿ ಏನಾದ್ರು ವರ್ಕೌಟ್ ಆದ್ರೆ ಬುಮ್ರಾ ಕ್ಯಾಪ್ಟನ್ ಆದ್ರೂ ಆಗ್ಬೋದು, ಬಟ್ ಚಾನ್ಸಸ್ ಆರ್ ಲೆಸ್. ಶುಭ್ಮನ್ ಗಿಲ್ ಹೆಸರು ಮುಂಚೂಣಿಯಲ್ಲಿದೆ. ಮೇ ಬಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆದ್ರೂ ಆಗ್ಬೋದು. ಯಾಕೆಂತಂದ್ರೆ ಅವರನ್ನ ಫ್ಯೂಚರ್ ಕ್ಯಾಪ್ಟನ್ ಅಥವಾ ಫ್ಯೂಚರ್ ಸ್ಟಾರ್ ಆಗಿ ನೋಡ್ತಾ ಇದ್ದಾರೆ. ಅದರಲ್ಲೂ ಈಗಾಗಲೇ
ಚಾಂಪಿಯನ್ಸ್ ಟ್ರೋಫಿ ಟೂರ್ನಮೆಂಟ್ ಇಂಡಿಯಾ ಏನ್ ಗೆಲ್ತು, ರೋಹಿತ್ ಶರ್ಮಾಗೆ ಡೆಪ್ಯೂಟಿ ಆಗಿ ಹಾ. ಅಂದ್ರೆ ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ಲನ್ನೇ ನೇಮಕ ಮಾಡಿದ್ರು. ಹೌದು. ಅದರ ಅರ್ಥ ಮುಂದಿನ ದಿನಗಳಲ್ಲಿ ಹಾ. T20 ಅಟ್ ಪ್ರೆಸೆಂಟ್ ಸೂರ್ಯಕುಮಾರ್ ಯಾದವ್ ಇರೋದ್ರಿಂದ ಗಿಲ್ ಬಗ್ಗೆ ಏನ್ ಥಿಂಕ್ ಮಾಡ್ತಿದಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಟೆಸ್ಟ್ ಮತ್ತು ಒನ್ ಡೇ ಫಾರ್ಮೆಟ್ ಅಲ್ಲಿ ಗಿಲ್ ಅನ್ನ ಲೀಡರ್ಶಿಪ್ ರೋಲ್ ಅಲ್ಲಿ ಅಂತೂ ನೋಡ್ತಿದ್ದಾರೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಯಾಕೆಂತಂದ್ರೆ ಬುಮ್ರಾ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಹೊರಗೆ ಬಂದ ಆ ಮ್ಯಾಚ್ ಅಲ್ಲಿ ಅನೌನ್ಸ್ ಮಾಡಿರಲಿಲ್ಲ, ಸ್ಟಿಲ್ ಶುಭ್ಮನ್ ಗಿಲ್ ಅನ್ನ ವೈಸ್ ಕ್ಯಾಪ್ಟನ್ ಅನ್ನೋ ಫೀಲಿಂಗ್ ಅಲ್ಲೇ ನೋಡ್ತಾ ಇದ್ರು. ಹೌದು. ಅದರಿಂದಾಗಿ ಓಕೆ ಗಿಲ್ಲನ್ನ ಮಾಡ್ಬೋದು, ಆ ಪೊಟೆನ್ಶಿಯಲ್ ಇದೆಯಾ, ಡೆಫಿನೆಟ್ಲಿ ಇದೆ. ಯಾಕೆಂದ್ರೆ ಈಗಾಗಲೇ ಅದನ್ನ ಲೀಡರ್ಶಿಪ್ ಗ್ರೂಪ್ ಗುರ್ಸಿರೋದ್ರಿಂದಾನೆ ಒಂದು ಪ್ಲೇಯರ್ ಆಗಿ ಒಳ್ಳೆ ಪ್ಲೇಯರ್ ಆಗಿ ಅದರಲ್ಲೂ ಟೆಸ್ಟ್ಗೆ ಸೂಟ್ ಆಗ್ತಾರೆ, ಆಲ್ ಫಾರ್ಮೆಟ್ ಸೂಟ್ ಆಗುವಂತ ಪ್ಲೇಯರ್, ಹೌದು. ಮುಂದಿನ ಕಿಂಗ್ ಅನ್ನೋ ತರ ಅಥವಾ ಪ್ರಿನ್ಸ್ ಅನ್ನೋ ತರನೇ ಈಗ ಕರೀತಾರೆ, ಮುಂದೆ ಕಿಂಗ್ ಅನ್ನೋ ತರ ಕರೀತಾ ಇರೋದ್ರಿಂದ ಆ ಪೊಟೆನ್ಶಿಯಲ್ ಇದೆ, ಅದ್ರಲ್ಲೇನು ಡೌಟ್ ಇಲ್ಲ. ಆದ್ರೆ ಆ ಪರ್ಫಾರ್ಮೆನ್ಸ್ ಕ್ಯಾಪ್ಟನ್ಸಿ ಮಾಡಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂದ್ರೆ ಆ ಮಟ್ಟದ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಇಲ್ಲ. ಈಗ ಗುಜರಾತ್ ಟೈಟನ್ ಅನ್ನ ಚೆನ್ನಾಗಿ ಲೀಡ್ ಮಾಡ್ತಿದ್ರೆ ಅದೆಲ್ಲ ಕಾಣಿಸ್ತಿದೆ. Okay. ಬಟ್ IPL ಅನ್ನ ಲೀಡ್ ಮಾಡೋದಕ್ಕೂ ನ್ಯಾಷನಲ್ ಟೀಮ್ ಅನ್ನ ಲೀಡ್ ಮಾಡೋದಕ್ಕೂ, ಅದರಲ್ಲೂ ನ್ಯಾಷನಲ್ ಟೀಮ್ ಅಲ್ಲಿ ಟೆಸ್ಟ್ ಫಾರ್ಮೆಟ್ ಅಲ್ಲಿ ಲೀಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದು. ಶುಭ್ಮನ್ ಗಿಲ್ ಇಲ್ಲಿ ಒಂದಷ್ಟು ಡ್ರಾಬ್ಯಾಕ್ ಕೂಡ ಕಾಣಿಸುತ್ತೆ. ನಮಗೆ ಮೇಲ್ನೋಟಕ್ಕೆ ಗಿಲ್ ಬೆಸ್ಟ್ ಸೂಟೆಡ್ ಅಂತ ಅನ್ಸಿದ್ರು ಕೂಡ ಹೌದು. ಗಿಲ್ ಡ್ರಾಬ್ಯಾಕ್ ಏನು ಅಂತಂದ್ರೆ ಅವರು ಔಟ್ಸೈಡ್ ಇಂಡಿಯಾ ಹಾ. ಅವೇ ಪಂದ್ಯಗಳಲ್ಲಿ, ಅವೇ ಮ್ಯಾಚ್ಗಳಲ್ಲಿ, ಅವೇ ಕಂಟ್ರಿಗಳಲ್ಲಿ ಅಷ್ಟಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಹಾ. ಅವ್ರ ರೆಕಾರ್ಡ್ಸ್ ಅನ್ನ ನೋಡಿದ್ರೆ 2021 ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ಗಾಬಾ ಟೆಸ್ಟ್ ಅಲ್ಲಿ 91 ರನ್ ನೋಡೋದು ಆ ಮ್ಯಾಚ್ ಗೆಲ್ಲೋದು ಕಾರಣ ಆಗ್ತಾರೆ. 2021 4 ಇಯರ್ಸ್ ಕಳೆದ್ರು ಹಾ. ಅವರು ಇಲ್ಲಿವರೆಗೂ ವಿದೇಶದಲ್ಲಿ ಒಂದು ಹಾಫ್ ಸೆಂಚುರಿ ಹೊಡೆದಿಲ್ಲ. ಅವ್ರು ಒಂದು ಮ್ಯಾಚ್ ಅಲ್ಲೂ 40ಕ್ಕಿಂತ ಜಾಸ್ತಿ ರನ್ ಅನ್ನ ಹೊಡೆದಿಲ್ಲ. ಆಸ್ಟ್ರೇಲಿಯಾ ಸೀರೀಸಿಗೆ ಹೋಗ್ತಾರೆ, ರೋಹಿತ್ ಶರ್ಮಾ ಫಸ್ಟ್ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ ಆಗಿರಲ್ಲ, ಸೆಕೆಂಡ್ ಮ್ಯಾಚಿಗೆ ಅವರು ಟೀಮಿಗೆ ಬಂದಾಗ ಹೌದು. ಅವ್ರು ಆಡ್ತಾ ಇರಲ್ಲ, ಸೆಕೆಂಡ್ ಮ್ಯಾಚಿಗೆ ಬಂದಾಗ ಗಿಲ್ಲನ್ನೇ ಡ್ರಾಪ್ ಮಾಡ್ತಾರೆ. ಇಂಥ ಪರಿಸ್ಥಿತಿ ಇದ್ದಾಗ ಅವರಿಗೆ ಟೆಸ್ಟ್ ಅಲ್ಲಿ ಕ್ಯಾಪ್ಟನ್ಸಿ ಕೊಡಬಹುದಾ ಅಂತ ಒಂದು ಡೌಟ್ ಇದೆ. ಅದ್ರಾಚೆಗೆ ಅವರು ವಿದೇಶಗಳಲ್ಲಿ ಪ್ರೂವನ್ ಪ್ಲೇಯರ್ ಅಲ್ಲ, ಹೌದು. ಅದರಿಂದಾಗಿ ಕ್ಯಾಪ್ಟನ್ಸಿ ಕೊಟ್ಟು ಇನ್ನೊಂದಷ್ಟು ಒತ್ತಡ ಕೊಡ್ತಾರಾ ಅನ್ನೋದು ಪ್ರಶ್ನೆ ಇದ್ದೇ ಇದೆ. ಹ್ಮ್. ನೋಡ್ಬೇಕು ಅದೊಂದು. ಬಟ್ ಆಬ್ವಿಯಸ್ಲಿ ಮೇಲ್ನೋಟಕ್ಕೆ ಕಮಿಂಗ್ ಇಯರ್ಸ್ ಅಲ್ಲಿ ಗಿಲ್ ಅನ್ನ ಕ್ಯಾಪ್ಟನ್ ಆಗಿ ಇವ್ರು ನೋಡ್ತಿದಾರೆ, ಅದ್ರಲ್ಲೇನು ಡೌಟ್ ಇಲ್ಲ. ಬಟ್ ಈ ಪರಿಸ್ಥಿತಿಯಲ್ಲಿ ಗಿಲ್ ಮೊದಲ ಆಯ್ಕೆ ಆಗ್ತಾರಾ ಅದನ್ನ ನಾವೀಗ ಆಯ್ಕೆ ಮಂಡಳಿ ನಿರ್ಧಾರಕ್ಕೆ ಕಾಯ್ಬೇಕು. ಇನ್ನೊಂದು KL ರಾಹುಲ್ ಈಗ ಅನುಭವ ಇದೆ. KL ರಾಹುಲ್ ನಮ್ಮ ಕನ್ನಡಿಗ ಸೂಟೇಬಲ್ ಆಗ್ಬೋದು. 58 ಟೆಸ್ಟ್ ಮ್ಯಾಚ್ ಆಡಿದ್ದಾರೆ, 36 ಸರಾಸರಿ ಇದೆ. ಆದ್ರೂ ಕೂಡ ಅವ್ರು ಇಷ್ಟು ವರ್ಷದಲ್ಲಿ ಅವ್ರ ಪ್ಲೇಸ್ ಅನ್ನ ಪರ್ಮನೆಂಟ್ ಆಗಿ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ನಮಗೆ ಅನ್ಸುತ್ತೆ. ಅಷ್ಟರೊಳಗೆ ಎಲ್ಲ ಹೊರಗೆ ಬಂದ್ಬಿಡ್ತಾರೆ. ಅದ್ರ ಜೊತೆಗೆ ಅವರು ಈ ಕ್ಯಾಪ್ಟನ್ಸಿ ಒತ್ತಡ ಬರ್ಡನ್ ಅನ್ನು ಹೇಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. 2022 ಅಲ್ಲಿ ಅವ್ರನ್ನ ಕ್ಯಾಪ್ಟನ್ ರೋಲ್ ಅಲ್ಲೇ ನೋಡ್ತಾ ಇದ್ರು. ರೋಹಿತ್ ಶರ್ಮನ ಯಾವಾಗ ಟೆಸ್ಟ್ ಕ್ಯಾಪ್ಟನ್ ಮಾಡ್ತಾರೆ ಅವಾಗ KL ರಾಹುಲ್ಗೆ ವೈಸ್ ಕ್ಯಾಪ್ಟನ್ ಜವಾಬ್ದಾರಿಯನ್ನ ಕೊಡ್ತಾರೆ. ರೋಹಿತ್ ಶರ್ಮಾ ಇಲ್ಲದೆ ಇದ್ದಾಗ ಸೌತ್ ಆಫ್ರಿಕಾ ಸೀರೀಸ್ ಅಲ್ಲಿ ಜೋನ್ಸ್ಬರ್ಗ್ ಅಲ್ಲಿ ಅವ್ರ ಕ್ಯಾಪ್ಟನ್ಸಿನ ಮಾಡ್ತಾರೆ. 3 ಮ್ಯಾಚ್ ಅನ್ನ ಕ್ಯಾಪ್ಟನ್ಸಿ ಮಾಡಿ 2ರಲ್ಲಿ ಗೆದ್ದಿದ್ದಾರೆ. ಈ ಅನುಭವ ಎಲ್ಲ ಇದೆ. ಆದ್ರೆ 2023 ನಂತರ KL ರಾಹುಲ್ ಅನ್ನ ಆ ಲೀಡರ್ಶಿಪ್ ಗ್ರೂಪ್ ಇಂದ ಹೊರಗಿಡ್ತಾರೆ. ಈಗ ಸಡನ್ ಆಗಿ ಮತ್ತೆ ಕನ್ಸಿಡರ್ ಮಾಡ್ತಾರಾ? ನಮಗೆ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಒಂದು ವರ್ಡ್ ಕೇಳಿ ಬಂದಿತ್ತು, ಮಿಸ್ಟರ್ ಫಿಕ್ಸ್ ಇಟ್ ಅಂತ. ಅಂದ್ರೆ ಅಲ್ಲಿ ಸ್ವಲ್ಪ ನಾನ್ ಕ್ಯಾಪ್ಟನ್ ಆಗ್ಬೇಕು, ಫ್ಯೂಚರ್ ಕ್ಯಾಪ್ಟನ್ ಆಗ್ಬೇಕು, ಈ ತರದೆಲ್ಲ ರಿಷಬ್ ಪಂತ್ ತರದವರೆಲ್ಲ ಮಾತಾಡಿದ್ರು. ಆ ಟೈಮಲ್ಲಿ ನಾನು ಮಿಸ್ಟರ್ ಫಿಕ್ಸ್ ಇಟ್ ಆಗಿ ನನಗೆ ಕ್ಯಾಪ್ಟನ್ಸಿ ಕೊಟ್ರೆ ತಗೋತೀನಿ ಅನ್ನೋ ಅರ್ಥದಲ್ಲಿ ರಾಹುಲ್ ಮಾತಾಡಿದ್ರು ಅನ್ನೋದೆಲ್ಲ ಚರ್ಚೆ ಆಗಿತ್ತು. ಎಷ್ಟು ನಿಜವೋ ಸುಳ್ಳ ಗೊತ್ತಿಲ್ಲ. ಆ ರೋಲ್ ಅನ್ನ ಏನಾದ್ರು ಈಗ ಸದ್ಯಕ್ಕೆ ಕ್ಯಾಪ್ಟನ್ಸಿ ರೋಲ್ ಅನ್ನ ಸದ್ಯದಲ್ಲಿ KL ರಾಹುಲ್ ಕೊಟ್ಟು, ಯಾಕಂದ್ರೆ 33 ವರ್ಷ, 1-2 ವರ್ಷ ಅಥವಾ 1-2 ಟೆಸ್ಟ್ WTC ಸೀಸನ್ ಅಲ್ಲಿ ಅವರನ್ನ ಮುಂದುವರಿಸಿ ಆಮೇಲೆ ಈ ಟೈಮಲ್ಲಿ ಅದರ್ಸ್ ಅನ್ನ ಗ್ರೂಮ್ ಮಾಡಿ ಅವ್ರಿಗೇನಾದ್ರು ಕ್ಯಾಪ್ಟನ್ಸಿ ಕೊಡ್ತಾರ ಅನ್ನೋದು ಒಂದು ಆಪ್ಷನ್ ಇದೆ. ಇನ್ನು ರಿಷಬ್ ಪಂತ್ ಒಂದ್ ರೀತಿಯಲ್ಲಿ ವಿಶೇಷ ಅಂತ ಅನಿಸ್ತಿದ್ದಾರೆ ನಮ್ಗೀಗ. ಯಾಕೆಂತಂದ್ರೆ ಅವರು T20 ಅಲ್ಲಿ ಒನ್ ಡೇ ಅಲ್ಲಿ ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ ಟೀಮ್ ಇಂಡಿಯಾಗೆ. ಆದ್ರೆ ಟೆಸ್ಟ್ ಅಲ್ಲಿ ತುಂಬಾ ವರ್ಷಗಳಿಂದ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಅದರಲ್ಲೂ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಧೋನಿಯನ್ನು ಮೀರಿಸೋ ತರ, ಅಂದ್ರೆ ಇಂಡಿಯಾ ಕಂಡಂತಹ ಗ್ರೇಟೆಸ್ಟ್ ವಿಕೆಟ್ ಕೀಪರ್ ಬ್ಯಾಟರ್ ಆಗ್ಬಿಡ್ತಾರೆ. ಈಗಲೇ ಅರ್ಧ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ 20 ವರ್ಷ ಆಗಿದ್ದಾಗಲೇ, ಐ ಥಿಂಕ್ 2017 ಅವಾಗ್ಲೇ ಅವರು ಟೀಮ್ ಇಂಡಿಯಾಗೆ ಬಂದವರು, ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಈಗ 7 ವರ್ಷ ಅವರು ಈಗಾಗಲೇ ಟೆಸ್ಟ್ ಅಲ್ಲಿ ಆಡಿದ್ದಾರೆ, ಹಲವು ಸೆಂಚುರಿಗಳನ್ನು ಹೊರಗಡೆ ಹೊಡೆದಿದ್ದಾರೆ, ಅನುಭವ ಇದೆ. ಆದ್ರೆ ಅವರನ್ನೊಂದು ಕನ್ಸಿಡರ್ ಮಾಡಬಹುದು. ಇಲ್ಲೊಂದು ಪ್ರಾಬ್ಲಮ್ ಏನ್ ಕಾಣಿಸುತ್ತೆ ಅಂತಂದ್ರೆ, LSG ಗೆ ಕ್ಯಾಪ್ಟನ್ ಆಗಿ ತುಂಬಾ ಭರವಸೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇತ್ತು, ಅದನ್ನ ಇವ್ರು ಉಳಿಸ್ಕೊಂಡಿಲ್ಲ. ಒಂದ್ ಕಡೆ ಹೆವಿ ಪ್ರೈಸ್ ಏನೋ ಆ ಒತ್ತಡಕ್ಕೆ ಗುರಿಯಾಗಿ ಈ ಕಡೆ ಫೇಲ್ ಆಗ್ತಿದ್ದಾರೆ. ತಂಡವನ್ನು ಕೆಲವು ಡಿಸಿಷನ್ಗಳು ಅಷ್ಟು ನೀಟಾಗಿ ಮುನ್ನಡೆಸ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅದು ಆಯ್ಕೆದಾರ್ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ. ಇನ್ನೊಂದು ತುಂಬಾ ಮೇಜರ್ ಡ್ರಾಬ್ಯಾಕ್ ಆಗ್ಬೋದು ರಿಷಬ್ ಪಂತ್ಗೆ, ಅದೇನಂತಂದ್ರೆ ಅವರ ಒಂದು ಕ್ಲಚ್ ಮೂಮೆಂಟ್ ಅಲ್ಲಿ, ಇಂಪಾರ್ಟೆಂಟ್ ಮೂಮೆಂಟ್ ಅಲ್ಲಿ ಹೊಡಿಬಡಿ ಆಟಕ್ಕೆ ಹೋಗಿ ವಿಕೆಟ್ ಕೊಡೋದು. ಅವ್ರ ನೇಚರೇ ಹೊಡಿಬಡಿ ಆಟ, ಒಪ್ಕೊಳ್ಳೋಣ. ಟೆಸ್ಟ್ ಅಲ್ಲಿ ಯಾರು ಈ ತರ ಆಡಲ್ಲ, ಇವ್ರು ಚೆನ್ನಾಗಿ ಆಡಿ ಸಕ್ಸಸ್ ಆಗಿದ್ದಾರೆ. ಆದ್ರೆ ಸಮ್ ಟೈಮ್ಸ್ ಅವ್ರು ಒಂದು ಕೆಟ್ಟ ಹೊಡೆತ,
ಮ್ಯಾಚ್ ಅನ್ನೇ ಕಳ್ಕೊಳ್ಳೋ ಸ್ಥಿತಿ ಮಾಡುತ್ತೆ. ಹ್ಮ್. ಇದಕ್ಕೆ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಗೌತಮ್ ಗಂಭೀರ್ ತುಂಬಾ ಅಸಮಾಧಾನ ಆಗಿದ್ರು, ಪಂತ್ ಬೈದಿದ್ರು ಅನ್ನೋದೆಲ್ಲ ಇತ್ತು. ಈ ಕಾರಣಕ್ಕಾಗಿ ಪಂತ್ನ ಫ್ಯೂಚರಿಸ್ಟಿಕ್ ಆಗಿ ನೋಡ್ಬೋದೇನೋ, ಹಾ. ಬಟ್ ಇಲ್ಲಿ ಅದೊಂದು ಡ್ರಾಬ್ಯಾಕ್ ಕಾಣಿಸ್ತಾ ಇದೆ. ಹೇಗೆ ಕನ್ಸಿಡರ್ ಮಾಡ್ತಾರ ಅಂತ ನೋಡ್ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.